ಕುಂಭಮೇಳದ ಕುರಿತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನ ಖಂಡಿಸಿದ ಚಕ್ರವರ್ತಿ ಸೂಲಿಬೆಲೆ. ಹೌದು, ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತಾ? ಖರ್ಗೆ ಕೇಳಿದ್ರಲ್ಲಿ ತಪ್ಪೇನಿದೆ ಎಂದು ಮಾತು ಶುರು ಮಾಡಿದ ಸೂಲಿಬೆಲೆ ಕಾಂಗ್ರೆಸ್ನ ಕರಾಳ ಮುಖವನ್ನ ಬಯಲು ಮಾಡುತ್ತಾ ಸಮಾಧಾನವಾಗಿಯೇ ಖರ್ಗೆ ಅವರಿಗೆ ಟಾಂಗ್ ಕೊಟ್ಟ ಸೂಲಿಬೆಲೆ. ಹೌದು, ಖರ್ಗೆ ಹೇಳಿದ್ದು ನಿಜ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗೋದಿಲ್ಲ. ಅವರು ಯಾದಗಿರಿ ಸಂಗಮದಲ್ಲಿ ಪೂಜೆ ಸಲ್ಲಿಸಿದಾಗ ಅವರ ಬಡತನ ನಿರ್ಮೂಲನೆ ಆಗಲಿಲ್ಲ. ಅದಕ್ಕೆ ಖರ್ಗೆ ಅವರು ಇನ್ನು ಬಡತನದಲ್ಲೇ ಇದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ಇದು ಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟರ್ ಹಿಂದುತ್ವವಾದಿ ಸೂಲಿಬೆಲೆ ಕುಹಕವಾಡಿದ್ದಾರೆ. ಖರ್ಗೆ ಅವರು ಅವರನ್ನು ಸ್ನಾನ ಮಾಡಿದ್ರು. 2018ರಲ್ಲಿ ಯಾದಗಿರಿಯ ಭೀಮಾ ಪುಷ್ಕರದಲ್ಲಿ ಅವ್ರು ಹೋಗಿರುವಂತ ಚಿತ್ರ ವೈರಲ್ ಆದ್ಮೇಲೆ ಸೈಲೆಂಟ್ ಆಗಿದ್ದಾರೆ. ಆದ್ರೆ ನನಗಿರುವಂತ ಪ್ರಶ್ನೆ, ನೀವು ಅಲ್ಲಿಗೆ ಹೋದ್ಮೇಲೆ ಪಾಪ ನಿವಾರಣೆ ಆಯ್ತಾ? ಏನೇನ್ ಪಾಪಗಳು ಅಂತ ನೀವು ಹೇಳಬೇಕು ಅಷ್ಟೇ. ಆದ್ರೆ ಅವರು ಒಂದೇ ಒಂದು ವಿಚಾರದಲ್ಲಂತೂ ಅವ್ರು ತಪ್ಪು ಮಾತನಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ಏನು ಅಂದ್ರೆ, ಬಡತನ ನಿವಾರಣೆ ಆಗುತ್ತಾ ಕುಂಭ ಸ್ನಾನ ಮಾಡಿದ್ರೆ ಅಂತ ಕೇಳಿದ್ರೆ, ಭೀಮಾ ಪುಷ್ಕರದಲ್ಲಿ ಸ್ನಾನ ಮಾಡಿರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಡತನ ಅಂತೂ ಸಿಕ್ಕಾಪಟ್ಟೆ ನಿವಾರಣೆ ಆಗಿದೆ. ಹೆಂಗೆ ನಿವಾರಣೆ ಆಗಿದೆ ಅಂತಂದ್ರೆ, ಅವರ ಶ್ರೀಮಂತಿಕೆಯ ಕುರಿತಂತೆ ಸಂಸತ್ನಲ್ಲೇ ವಿಸ್ತಾರವಾದ ಚರ್ಚೆ ಒಂದು ಸಲ ಆಗಿತ್ತು. ಅಷ್ಟೇ ಅಲ್ಲದೆ, ಜನರ ಟ್ಯಾಕ್ಸ್ ನ ದುಡ್ಡದಲ್ಲಿ ಅವರು ಕಲಬುರಗಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿದಾರಲ್ಲ, ESI ಹಾಸ್ಪಿಟಲ್, ಅದನ್ನ ನೀವು ಏರಿಯಲ್ ವ್ಯೂ ನಲ್ಲಿ ನೋಡಿದ್ರೆ ಖರ್ಗೆ ಅಂತ ಕಾಣುವಂತೆ ಅವ್ರು ಬರ್ಕೊಳ್ಳುವಂತೆ ಕಂಡಿದ್ಯಲ್ಲ. ಹೆಂಗ್ ಸಾಧ್ಯ ಆಯ್ತು ಇದೆಲ್ಲ? ಇದು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರಿಂದ ಸಾಧ್ಯ ಆಗಿರ್ಬೋದು ಅಂತ ಅನೇಕ ಬಾರಿ ಅನ್ಸುತ್ತೆ, ಅನ್ನೋ ಗೊತ್ತಿಲ್ಲ. ಈ ಒಂದು ಕಾರಣಕ್ಕೆ ಖರ್ಗೆ ಅವರ ಮೇಲೆ ನಂದೊಂದು ಪ್ರಶ್ನೆ ಇದೆ. ಅದರ್ವೈಸ್ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇವ್ರು ಯಾರ್ದು ಪಾಪ ಪರಿಹಾರ ಆಗಲಿಲ್ಲ ಅನ್ನೋದನ್ನ ಖರ್ಗೆ ಅವರು ಎತ್ತಿ ಹೇಳಿದ್ದಾರಲ್ಲ, ಅವ್ರ ಮಾತಿಗೆ ನನ್ನ ಸಹಮತ ಇದೆ. ನನ್ಗನ್ಸುತ್ತೆ ನೀವು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸ್ತೀರಾ ಅಂತ. ಮಿತ್ರ, ಕುಂಭಮೇಳಕ್ಕೆ ಹೋಗಿ ಬಂದವರಿಗೆಲ್ಲರಿಗೂ